ರೈತರು ಒಂದೇ ಬೆಳೆಯಿಂದ ನಿರೀಕ್ಷಿತ ಆದಾಯವನ್ನು ಗಳಿಸುವುದು ಅಸಾಧ್ಯ. ಆದ್ದರಿಂದ ಮುಖ್ಯ ಬೆಳೆಯೊಂದಿಗೆ ರೈತರು ಸಮಗ್ರ ಕೃಷಿಯನ್ನು ಕೈಗೊಳ್ಳುವುದು ಒಳಿತು. ಮಿಶ್ರ ಹಾಗೂ ತೋಟಗಾರಿಕಾ ಬೆಳೆಗಳೊಂದಿಗೆ ಹೈನುಗಾರಿಕೆ, ಕೋಳಿ ಸಾಕಣೆ, ಎರೆಹುಳು ಗೊಬ್ಬರ ಉತ್ಪಾದನೆ ಸೇರಿದಂತೆ ಇತರೆ ಪರ್ಯಾಯ ಕಸುಬನ್ನು ರೈತರು ಸಮಗ್ರ ಕೃಷಿಯಲ್ಲಿ ಮಾಡಬಹುದಾಗಿದೆ. ಬಟ್ ಕೃಷಿ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಮಾಡೋದಕ್ಕೂ ಮತ್ತು ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಎದರಲ್ಲಿ ವ್ಯತ್ಯಾಸ ಅಂದರೆ ಮೂಲ ಆದಾಯದ ಮುಖಾಂತರ ಮತ್ತು ಕೆಲಸದ ಮುಖಾಂತರ. ಈ ತೋಟಗಾರಿಕಾ ಬೆಳೆಗಳು ಅಂದರೆ ವಾಣಿಜ್ಯ ಬೆಳೆಗಳು ಸರ್. ತಾವೆಲ್ಲ ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ, ಉತ್ತರ ಕನ್ನಡದಲ್ಲಿ ಕೇಳಿರ್ಬೋದು. ದಾಳಿಂಬೆ ಬೆಳೆ, ಮಾವಿನ ಬೆಳೆಗಳು, ತರಕಾರಿ ಮತ್ತು ಬೀಜೋತ್ಪಾದನೆ, ಹೀಗೆ ಸಮಗ್ರ ಕೃಷಿ ಪದ್ಧತಿ ತೋಟಗಾರಿಕಾ ಆಧಾರಿತ ಅಳವಡಿಸಿಕೊಳ್ಳೋದ್ರಿಂದ ಹೆಚ್ಚಿನ ಲಾಭವನ್ನು ಪಡಿಬೋದು ಸರ್. ಉದಾಹರಣೆಗಾಗಿ ಒಬ್ಬ ರೈತ 1 ಹೆಕ್ಟೇರ್ ಜಮೀನು ಇರ್ತಕ್ಕಂಥ ರೈತನ ನಾನು ಉದಾಹರಣೆಗಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಈಗ 1 ಹೆಕ್ಟೇರ್ ಜಮೀನು ಇತ್ತಪ್ಪ ಅಂದರೆ ಅವನು ಆ 1 ಹೆಕ್ಟೇರ್ ಜಮೀನನ್ನು 5 ಭಾಗಗಳಾಗಿ ವಿಂಗಡಿಸಬೇಕಾಗುತ್ತೆ ಸರ್. ಅವನ ಸುತ್ತ ಮೇರೆ ಏನು ಹೇಳ್ತೇವಲ್ಲ, ಅವನ ಮೇರೆ ಸುತ್ತಲೂ ಅವನು ಅರಣ್ಯ ಗಿಡಗಳನ್ನು ನೆಡಬೇಕಾಗುತ್ತೆ. ಅರಣ್ಯ ಗಿಡಗಳು ಅಂದರೆ ಈ ಹೆಬ್ಬೇವು ಮರಗಳು ಮತ್ತು ಸ್ಟೀಕು, ಸಿಲ್ವರ್ ಓಕು ಮತ್ತು ಇದನ್ನು ಬೇವಿನ ಮರಗಳು ಮತ್ತು ನೀಲಗಿರಿ ಮರಗಳನ್ನು ನೆಡಬೇಕಾಗುತ್ತೆ ಸರ್. ಅದೇ ಥರ 2 ಅರಣ್ಯ ಸಸಿಗಳ ನಡುವೆ ನೇರಳೆ ಹಣ್ಣಿನ ಗಿಡಗಳು ಆ ಟೈಪು ನೆಡ್ಕೊಂತ ಹೋದರೆ ಅವನು ಮೇರಿಗೆಲ್ಲ ಇದಾಗುತ್ತೆ ಸರ್. ಮತ್ತು 5 ಭಾಗ ಮಾಡಿರ್ತಕ್ಕಂಥ ಏನು ಒಡ್ಡುಗಳು ಏನಿರ್ತಾವಲ್ಲ ಸರ್, ನಡುವೆ ಹೊಲದ ನಡುವೆ ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನುಗ್ಗೆ, ಕರಿಬೇವಿನ ಸಸ್ಯಗಳನ್ನು ಒಂದೊಂದು 8, 8, 10, 10, 10 ಅವನ ನೀರಿನ ಅನುಕೂಲ ಮತ್ತು ಅದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಅದನ್ನು ಮಾಡ್ಕೊಂತ ಹೋಗಬೇಕಾಗುತ್ತೆ ಸರ್. ಅದಾದ ತಕ್ಷಣ 5 ಭಾಗದಲ್ಲಿ 1 ಭಾಗವನ್ನು ಸ್ಥಿರವಾಗಿರ್ತಕ್ಕಂಥ ಗಿಡಗಳು, ಉದಾಹರಣೆಗಾಗಿ ಮಾವು, ಚಿಕ್ಕು ಹಣ್ಣು ಅಂತ ಏನು ಹೇಳ್ತಾವಲ್ಲ, ಸಪೋಟ ಗಿಡಗಳು, ಅಂಥ ಪೇರು ಗಿಡಗಳನ್ನು ನೆಡ್ಬೋದು. ಅದರಲ್ಲಿ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯಗಳನ್ನು, ಏಕದಳ ಧಾನ್ಯಗಳನ್ನು ಅವನು ಮುಂಗಾರು ಅಥವಾ ಹಿಂಗಾರಿನಲ್ಲಿ ಬೆಳಿಬೋದು ಸರ್. 2ನೇ ಭಾಗಕ್ಕೆ ಬಂದರೆ ಬಾಳೆ, ಪಪ್ಪಾಯ, ಪರಂಗಿ ಹಣ್ಣು ಅಂತ ಏನು ಹೇಳ್ತಾವಲ್ಲ ಸರ್, ಅಂಥವು ಬೆಳಿಬೋದು. 3ನೇ ಭಾಗಕ್ಕೆ ಬಂದರೆ ತಾವು ಅಲ್ಲೇ ತರಕಾರಿಗಳು, ಸೀಸನ್ಗೆ ತಕ್ಕಂಥ ತರಕಾರಿಗಳು, ಅದನ್ನು ಬೆಳಕಂತ ಹೋಗ್ಬೋದು. 4ನೇ ಭಾಗಕ್ಕೆ ಬಂದ್ರಪ್ಪ ಅಂದರೆ ಮೇವಿನ ಬೆಳೆಗಳು. ಮೇವಿನ ಬೆಳೆಗಳು 1 ಭಾಗದಲ್ಲಿ, ಅದರಲ್ಲಿ 2 ಭಾಗ ಮಾಡ್ಕೊಂಬಿಟ್ಟು ಒಂದೊಂದು ಭಾಗದಲ್ಲಿ ಹೂವಿನ ಬೆಳೆಗಳನ್ನು ಮಾಡ್ಬೋದು ಸರ್. ನೀವು 5ನೇ ಭಾಗಕ್ಕೆ ಬಂದರೆ ಅಲ್ಲಿ ಒಂದು ಸಣ್ಣ ಕೃಷಿ ಹೊಂಡ, ಅದರಲ್ಲಿ ಮೀನುಗಾರಿಕೆ ಮತ್ತು ಹಕ್ಕಿಗಳ ಸಾಕಾಣಿಕೆ, ಅದೇ ಥರ ಮತ್ತು ಇದನ್ನು ಕಿಚನ್ ಗಾರ್ಡನ್, ಏನು ನ್ಯೂಟ್ರಿಷನಲ್ ಗಾರ್ಡನ್ ಅಂತ ಹೇಳ್ತಾರೆ, ಕೈ ತೋಟ ಅಂತಂದು, ಅದನ್ನು ಮಾಡ್ಕೋಬೋದು ಸರ್. ಹಾಗೆ ಅವನ ದನದ ಕೊಟ್ಟಿಗೆ, ಜೇನು ಸಾಕಾಣಿಕೆ, ಮೊಲ ಸಾಕಾಣಿಕೆ ಈ ಟೈಪ್ ಮಾಡಿದರೆ ಅವನಿಗೆ ನಿರಂತರವಾಗಿ ಒಂದರದಕ್ಕಿಂತ ಒಂದು